ಚಿಲ್ಡ್ರನ್. ಇವತ್ತು 3ನೇ ತರಗತಿಯ ಕಲಿ ಕನ್ನಡ ಭಾಗ 1ರ ಮ್ಯಾವ್ ಎಂದವರ್ಯಾರು ಎನ್ನುವಂಥ ಒಂದು ಕಥೆಯ ಒಂದು ಭಾಗದ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ಕಲಿಯೋಣ. ಒಂದು ನಾಯಿ ಮರಿ ಮಂಚದ ಕೆಳಗೆ ಮಲಗಿ ನಿದ್ದೆ ಮಾಡುತ್ತಿತ್ತು. ಆಗ ಅದಕ್ಕೆ ಮ್ಯಾವ್ ಎಂಬ ಶಬ್ದ ಕೇಳಿತು. ನಾಯಿ ಮರಿ ತಟ್ಟನೆ ಎದ್ದು ಆಚೀಚೆ ನೋಡಿತು. ಸದ್ದು ಎಲ್ಲಿಂದ ಬಂದಿತೆಂದು ಎಲ್ಲ ಕಡೆಯಲ್ಲಿ ಹುಡುಕಿತು. ಟ್ರಂಕಿನ ಮೇಲೆ, ಹೊದಿಕೆಯ ಕೆಳಗೆ, ಮಡಿಕೆಯ ಹಿಂದೆ, ಆದರೆ ಎಲ್ಲಿಯೂ ಯಾರೂ ಇರಲಿಲ್ಲ. ಅಂತಂದರೆ ಏನಂದರೆ, ಒಂದು ನಾಯಿ ಮರಿ ಏನು ಮಾಡುತ್ತೆ, ಮಂಚದ ಮೇಲೆ ಅದು ಆರಾಮಾಗಿ ನಿದ್ದೆ ಮಾಡ್ತಾ ಇರುತ್ತೆ. ಆವಾಗ ಅದಕ್ಕೇನೋ ಒಂದು ಶಬ್ದ ಬರುತ್ತೆ, ಮ್ಯಾವ್ ಅಂತ. ಅವಾಗ ಏನಾಗುತ್ತೆ, ನಾಯಿ ಮರಿ ತಟ್ಟನೆ ಎದ್ದು ಆಚೀಚೆ ನೋಡುತ್ತೆ, ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡುತ್ತೆ, ಎಲ್ಲಿ ಬರ್ತಾ ಇದೆ ಸೌಂಡ್ ಅಂತ ಗಮನಿಸುತ್ತೆ. ಅವಾಗ ಏನಾಗುತ್ತೆ, ಟ್ರಂಕಿನ ಮೇಲೆ ಆಗಿರ್ಬೋದು, ಹೊದಿಕೆಯ ಕೆಳಗೆ, ಮಡಿಕೆಯ ಹಿಂದೆ ಎಲ್ಲ ಕಡೆ ನೋಡುತ್ತೆ, ಅಲ್ಲಿ ಯಾರೂ ಇರಲಿಲ್ಲ. ಏನು ಮಾಡುತ್ತೆ, ಅದು ಮನೆಗೆ ಹೊರಗೆ ಬಂದು ಆ ಮನೆಯಿಂದ ಹೊರಗೆ ಬರುತ್ತೆ. ಆಗ ಅದಕ್ಕೆ ಒಂದು ಹುಂಜ ಭೇಟಿಯಾಯಿತು. ಅವಾಗ ಏನಂತೆ, ಹೊರಗಡೆ ಒಂದು ಹುಂಜ ಇರುತ್ತೆ, ಸಾಕಿರೋ ಹುಂಜ ಇರುತ್ತೆ. ಅದು ನೋಡುತ್ತೆ. ನಾಯಿ ಮರಿ ಏನು ಮಾಡುತ್ತೆ, ಕ್ವಶನ್ ಕೇಳುತ್ತೆ ನಾಯಿ ಮರಿನ. ನಾಯಿ ಮರಿ ಹುಂಜನ ಒಂದು ಕ್ವಶನ್ ಕೇಳುತ್ತೆ. ನಾಯಿ ಮರಿ ಹುಂಜವನ್ನು ಕೇಳಿತ್ತು, ನೀನು ಮ್ಯಾವ್ ಎಂದು ಕೂಗಿದ್ದೀಯಾ ಅಂತ ಕೇಳುತ್ತೆ ನಾಯಿ ಮರಿ ಹುಂಜನ. ಹುಂಜ ಅದೇನು ಮಾಡುತ್ತೆ, ನಾನು ಕೊಕೊಕ್ಕೋ ಎಂದಿದ್ದೆ ಅದು ಹೇಳುತ್ತೆ, ನಾನು ಕೊಕೊಕ್ಕೋ ಎಂದು ತಾನೇ ಕೂಗೋದು ಅಂತ. ನಿನಗೆ ಬೇರೆ ಏನು ಮಾತನಾಡಲು ಬರುವುದಿಲ್ಲವೇ ಎಂದು ಹೇಳಿ ನಾಯಿ ಮರಿ ಮತ್ತೆ ಹುಂಜವನ್ನು ಕೊಕೊಕ್ಕೋ ಎಂದಿತ್ತು. ನಾಯಿ ಮರಿ ತಲೆ ಅಲ್ಲಾಡಿಸಿ ಮುಂದೆ ನಡೆಯಿತು. ನಾಯಿ ಮರಿ ಏನು ಮಾಡುತ್ತೆ, ತಲೆ ಅಲ್ಲಾಡಿಸ್ಕೊಂಡು ಮುಂದೆ ಹೋಗುತ್ತೆ. ಸಮೀಪದಲ್ಲಿಯೇ ಕೆರೆಯ ದಡದ ಮೇಲೆ ಒಂದು ಕಪ್ಪೆ ಕುಳಿತಿತ್ತು. ಒಂದು ಕೆರೆಯ ದಡದ ಮೇಲೆ ಏನು ಮಾಡುತ್ತೆ, ಕಪ್ಪೆ ಕುಳಿತಿರುತ್ತೆ. ನಾಯಿ ಮರಿ ಕಪ್ಪೆಗೆ ಕೇಳಿತ್ತು. ನಾಯಿ ಏನು ಮಾಡುತ್ತೆ, ಕಪ್ಪೆ ಮತ್ತೆ ಕ್ವಶನ್ ಮಾಡುತ್ತೆ, ನೀನು ಮ್ಯಾವ್ ಎಂದು ಕೂಗಿದ್ದೀಯಾ ಅಂತ. ಫಸ್ಟ್ ಏನು ಮಾಡ್ತು, ಅದು ಹುಂಜನ್ ಕೇಳ್ತು. ಸೆಕೆಂಡ್ ಏನು ಮಾಡ್ತು, ಕೆರೆ ದಡೆ ಹತ್ತಿರ ಬಂದಮೇಲೆ ನಾಯಿ ಮರಿ ಮತ್ತೆ ಕಪ್ಪೆ ಕೇಳುತ್ತೆ. ಕಪ್ಪೆ ನೋಡಿದ ತಕ್ಷಣ ನೀನು ಮ್ಯಾವ್ ಎಂದು ಕೂಗಿದ್ದೀಯಾ. ಕಪ್ಪೆ ಹೇಳುತ್ತೆ, ವಟರ್ ವಟರ್ ಎಂದಿತ್ತು. ಕಪ್ಪೆ ಕೂಗೋದೆ ವಟರ್ ವಟರ್ ಅಂತ ತಾನೆ. ಅಯ್ಯೋ ಕಪ್ಪೆಯೇ, ನೀನು ಮ್ಯಾವ್ ಎಂದು ಕೂಗಿದ್ದೀಯಾ ಎಂದು ಮತ್ತೆ ಕೇಳಿತ್ತು. ವಟರ್ ವಟರ್ ಎಂದು ಮತ್ತೊಮ್ಮೆ ಹೇಳಿ ಕಪ್ಪೆ ನೀರಿಗೆ ಜಿಗಿದು ಮಾಯವಾಯಿತು. ಅದು ಮತ್ತೆ ಏನು ಮಾಡುತ್ತೆ, ವಟರ್ ವಟರ್ ಅಂತ ಹೇಳಿಬಿಟ್ಟು ಮತ್ತೆ ನೀರಿಗೆ ಹಾರುತ್ತೆ. ಅದು ನಾಯಿ ಮರಿ ಮತ್ತೆ ಆಲೋಚಿಸುತ್ತಾ ಮನೆಗೆ ಕಡೆಗೆ ಬಂದಿತ್ತು. ಮತ್ತು ಯಾರು ಕೂಗಿರ್ಬೋದು ಅಂತ ಯೋಚನೆ ಮಾಡ್ತಾ ಮತ್ತೆ ಅದು ಮನೆಗೆ ಬರುತ್ತೆ. ಕೊಟ್ಟಿಗೆಯಲ್ಲಿದ್ದಂಥ ಹಸುವಿಗೆ ನೀನು ಮ್ಯಾವ್ ಎಂದು ಕೂಗಿದ್ದೀಯಾ. ಒಂದು ಕೊಟ್ಟಿಗೆ ಒಳಗೆ ಹಸು ಇರುತ್ತೆ. ಆವಾಗ ನೀನು ಮ್ಯಾವ್ ಎಂದು ಕೂಗಿದ್ದೀಯಾ ಅಂತ ನಾಯಿ ಮರಿ ಮತ್ತೆ ಹಸು ಕೇಳುತ್ತೆ. ಅದಕ್ಕೆ ಹಸು ಏನು ಮಾಡುತ್ತೆ, ಅದು ಹಸು ಅಂಬಾ ಅಂಬಾ ಎಂದಿತ್ತು. ಅದೇನು ಮಾಡುತ್ತೆ, ಅದು ಅಂಬಾ ಅನ್ನುತ್ತೆ. ಅಯ್ಯೋ ಹಸುವು ಅಂಬಾ ಅನ್ನುತ್ತಿದೆ, ಯಾರು ಮ್ಯಾವ್ ಅಂದವರು ಎಂದು ಯೋಚಿಸುತ್ತಾ ನಾಯಿ ಮರಿ ಮಂಚದ ಕೆಳಗೆ ನುಗ್ಗುವಾಗ ಮತ್ತೆ ಮ್ಯಾವ್ ಎಂದು ಸದ್ದಾಯಿತು. ಈಗ ನೀವೇ ಹೇಳಿ, ಮ್ಯಾವ್ ಎಂದವರು ಯಾರು? ಈಗ ಅದೇ ಇಲ್ಲಿ ಏನಾಯಿತು, ಕ್ವಶನ್ ಆಯಿತು. ಇಲ್ಲಿ ಮ್ಯಾವ್ ಎಂದವರು ಯಾರು ಅಂತ ನಾಯಿ ಮರಿ ಯೋಚನೆ ಮಾಡುತ್ತಾ ಅದು ತನ್ನ ಒಂದು ಸೌಂಡನ್ನು ಎಲ್ಲಿಂದ ಬಂದಿರ್ಬೋದು ಎನ್ನುತ್ತಾ ಅದು ಒಂದು ಯೋಚನೆ ಮಾಡುತ್ತಾ ಒಂದು ಈ ಪದ್ಯದ ಒಂದು ಸಾರಾಂಶ ಏನಂದರೆ, ಮ್ಯಾವ್ ಎಂದವರು ಯಾರು ಅನ್ನೋದೇ ಒಂದು ಈ ಕಥೆಯದ ಒಂದು ಸಾರಾಂಶವಾಗಿದೆ. ಥ್ಯಾಂಕ್ ಯು.